ಹಾಯ್ ಫ್ರೆಂಡ್ಸ್, ಸಡನ್ ಆಗಿ ನಿಮ್ಮ ಅತ್ತೆಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರು? ನೀವೇನಕ್ಕೆ ಅಷ್ಟೊಂದು ಸಣ್ಣ ಆಗೋಗ್ಬಿಟ್ಟಿದ್ದೀರಾ? ಹೆಂಗಾದ್ರಿ? ಚಿನಿಮಾಗೆ ಯಾಕೆ ಬೇರೆ ಸ್ಕೂಲ್ಗೆ ಸೇರ್ಸದ್ರಿ? ವೀರುಗ್ ಯಾಕೆ ಇಷ್ಟು ಬೇಗ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರಿ? ಶರು, ನೀವಿ ಡ್ರೆಸ್ ಎಲ್ಲಿ ತಗೊಂಡ್ರಿ? ಈ ಹೋಮ್ ಡೆಕೋರ್ ಐಟಮ್ ಎಲ್ಲಿ ತಗೊಂಡ್ರಿ? ನಮ್ಗೆ ಏನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ. ಸೊ ಈ ತರ ಹಲವಾರು ಕ್ವಶನ್ಸ್ ನನ್ನ ಫಾಲೋವರ್ಸ್ ಕೇಳಿದ್ದಾರೆ. ಅದಕ್ಕಾಗಿ ಇವತ್ತು ಕ್ವಶನ್ ಆನ್ಸರ್ಸ್ದೆ ಒಂದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಬನ್ನಿ. ಇಲ್ಲಿ ತುಂಬ ಬಗೆಯ ಕ್ವಶನ್ಸನ್ನು ಕೇಳಿದ್ದಾರೆ. ಜಾಸ್ತಿ ಯಾವುದ್ರ ಬಗ್ಗೆ ಕೇಳಿದ್ದಾರೋ ಅದ್ರ ಬಗ್ಗೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಚಿನಿಮಾಗೆ ಯಾಕೆ ಬೇರೆ ಸ್ಕೂಲ್ಗೆ ಸೇರ್ಸಿದ್ರಿ, ಜೊತೆಗೆ ಅಲ್ಲಿನ ಫೀಸ್ ಎಷ್ಟು? ಇದು ಸುಮಾರು ಜನರು ಕೇಳಿದ್ದಾರೆ. ಫೀಸ್ ಎಷ್ಟು, ಬೇರೆ ಸ್ಕೂಲಿಗೆ ಏನಕ್ಕೆ ಸಡನ್ನಾಗಿ ಚೇಂಜ್ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು. ಚಿನಿಮಾಗೆ ನಾವೇನು ಸಡನ್ನಾಗೇನು ಸ್ಕೂಲ್ ಚೇಂಜ್ ಮಾಡಿಲ್ಲ. ನಮಗೆ ಮೊದಲಿಂದನೂ ಪ್ಲ್ಯಾನ್ ಇತ್ತು. ಮುಂಚೆನೇ ನಾವು ಯೋಚನೆ ಮಾಡಿದ್ವಿ 1 year ಬ್ಯಾಕ್. LKG ಯೂರೋ ಕಿಡ್ಸಲ್ಲಿ ಕಂಪ್ಲೀಟ್ ಮಾಡಲಿ, LKG ಆದಮೇಲೆ UKGಗೆ ಬೇರೆ ಕಡೆ ನಾವು ಸೇರಿಸೋಣ ಅಂತ ಹೇಳ್ಬಿಟ್ಟು. ಇನ್ನು ಕೆಲವು ಜನರು ಅಂದ್ಕೊಂಡಿದ್ದಾರೆ ಚಿನಿಮಾ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು. ಅವಳು ಇಲ್ಲ, ಇನ್ನೂ UKGನೇ ಅವಳದು ಕಂಪ್ಲೀಟ್ ಆಗಿಲ್ಲ. ಯಾಕೆಂದರೆ ಇನ್ನೂ ಅವಳಿಗೆ 6 years ಕಂಪ್ಲೀಟ್ ಆಗಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು UKGನೇ ಬೇರೆ ಕಡೆ ಜಾಯಿನ್ ಮಾಡಿಸಿದ್ದು. ಅವಳಿಗೆ ನಾವೀಗ ಸೇರಿಸಿರೋವಂಥ ಸ್ಕೂಲ್ ಬಂದುಬಿಟ್ಟು ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲು. ಇನ್ನು ಫೀಸ್ ಬಗ್ಗೆ ತುಂಬ ಜನರು ಕೇಳ್ತಾ ಇದ್ರಲ್ವ. ಸೊ ಇಲ್ಲಿ ಒಂದು ಲೀಸ್ಟ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇನ್ನು ಅವಳು ಈಗ UKG ಅಲ್ವಾ, UKGಯಲ್ಲಿ UKG ಅಂತ ಹೇಳಿ ಕರೆಯೋದಿಲ್ಲ, P4 ಅಂತ ಹೇಳಿ ಕರೀತಾರೆ. P4 ಅಂದರೆ ಪೊಮೊಗ್ರೋನೆಟ್ 4 ಅಂತ. ಅವಳ ಫೀಸ್ ಬಂದುಬಿಟ್ಟು ಹತ್ತತ್ರ 80,000 ಇದೆ ಫೀಸು. ಅದರ ಜೊತೆಗೆ ನಮಗೆ ಟ್ರಾವ್ಲಿಂಗ್ದು ಸಪ್ರೇಟ್ ಇರುತ್ತೆ, ಬಸ್ದು ಸಪ್ರೇಟ್ ಇರುತ್ತೆ, ಮತ್ತು ಬುಕ್ಸ್ದು, ಯೂನಿಫಾರ್ಮ್ದು ಇದು ಎಲ್ಲ ಸಪ್ರೇಟ್ ಇರುತ್ತೆ. ಇದೆಲ್ಲವುದು ಸೇರಿಸಿದ್ರೆ ಅರೌಂಡ್ 120 ಆಗುತ್ತೆ UKGಗೆ. ಇನ್ನು ಸಣ್ಣ ಪುಟ್ಟದೆಲ್ಲ ಇರುತ್ತೆ, ಬಟ್ ದೊಡ್ಡ ಅಮೌಂಟ್ ಹೇಳಿದ್ದೀನಿ ನಾನು. ಇವೆಲ್ಲ ಸೇರಿದ್ರೆ 120 ಆಗುತ್ತೆ, ಅಂದರೆ 1,20,000. ಮತ್ತು ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಮಧ್ಯಾಹ್ನ ಲಂಚ್ ಇರುತ್ತೆ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಲಂಚ್ ಇರುತ್ತೆ. ಸೊ ಅದಕ್ಕೇನು ಚಾರ್ಜಸ್ ಇರೋದಿಲ್ಲ, ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಇದಿಷ್ಟಕ್ಕೆ ಇಷ್ಟು ಚಾರ್ಜ್ ಆಯಿತು. ಅವಳಿಗೆ ಇವಾಗ UKG ಅಲ್ವಾ, ಸ್ವಲ್ಪ ಖುಷಿಯಾಗಿ ಚೆನ್ನಾಗಿ ಓದ್ಲು, ಚೆನ್ನಾಗಿದೆ, ಅವಳಿಗೆ ತುಂಬ ಇಷ್ಟ ಆಯಿತು. ಇನ್ನೊಂದೇನಪ್ಪ ಅಂದರೆ, ನಾವು ಸೇರಿಸಿರೋ ಉದ್ದೇಶ ಅಲ್ಲಿಗೆ, ಅವಳು ಆಲ್ರೆಡಿ ಚೆನ್ನಾಗಿ ಓದ್ತಾ ಇದ್ಲು. ಇನ್ನು ಯಾಕೆ ಅವಳು ಸ್ಕಿಲ್ಸನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬಾರ್ದು, ಸೊ ಇನ್ನೂ ಬೇಗ ಗ್ರೋ ಆಗ್ತಾಳಲ್ವಾ, ಚೆನ್ನಾಗಿ ಶಾರ್ಪ್ ಆಗ್ತಾಳೆ ಅನ್ನೋದಕ್ಕೋಸ್ಕರ ನಾವು ಬೇರೆ ಕಡೆ ಕಳಿಸಿದ್ವಿ. ಅದು ಅಲ್ಲದೆ ಅವಳಿಗೆ ಬಸ್ಗೆ ಹೋಗಿ ಬರಬೇಕು ಸ್ಕೂಲ್ಗೆ ಅನ್ನೋದು ತುಂಬ ಆಸೆ ಇತ್ತು. ಮತ್ತು ದೊಡ್ಡ ಸ್ಕೂಲ್ ಬೇಕಂತೆ ಅವಳಿಗೆ. ಯೂರೋ ಕಿಡ್ಸು ಚೆನ್ನಾಗಿತ್ತು, ಆಟ ಆಡೋಕ್ಕೆಲ್ಲ ಇತ್ತು, ಆದರೂ ಇನ್ನೂ ದೊಡ್ಡ ಸ್ಕೂಲ್ ಬೇಕು ನನಗೆ ಅಂತ ಹೇಳಿ ಕೇಳ್ತಾ ಇದ್ಲು. ಸೊ ನಾವು 1 year ಹುಡುಕಿದ್ದೀವಿ, ಅಂದರೆ ಸುಮಾರು ಸ್ಕೂಲ್ಗಳೆಲ್ಲ ನೋಡಿ ಎಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಅದರಲ್ಲಿ ನಮಗೆ, ಅಂದರೆ ನಮ್ಮ ಮಗಳಿಗೆ ಈ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸೂಟ್ ಆಗತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಹಾಗಾಗಿ ಅಲ್ಲಿ ಸೇರಿಸಿದ್ದೀವಿ. ಈಗ ನಮಗೂ ಸಮಾಧಾನ ಇದೆ, ಅವಳು ಕೂಡ ಖುಷಿಯಾಗಿದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಆಮೇಲೆ ಈ ಸ್ಕೂಲ್ನ ಕರಿಕ್ಯುಲಮ್ ಬಂದುಬಿಟ್ಟು IGCSE. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಯಾವ್ದಿರುತ್ತೆ ಹೆಂಗೆ ಅಂಥೇಳಿ. ನಾನು ರಜು ಕೂತ್ಕೊಂಡು ಒಂದು ವಿಡಿಯೋ ಕೂಡ ಮಾಡಿದ್ದೀವಿ. ಅಂದರೆ ಫ್ಯೂಚರಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡಿಸೋದಿತ್ತು ಅಂದರೆ ಒಂದು ಸಲ ಆ ವಿಡಿಯೋ ನೋಡ್ಕೊಂಡು ಬನ್ನಿ, ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಶರು, ನೀವು ಇಷ್ಟು ಬೇಗ ಹೇಗೆ ಸಣ್ಣ ಆದ್ರಿ? ಏನಾದರೂ ಸ್ಪೆಷಲ್ ಡ್ರಿಂಕ್ ತಗೊಳ್ತಾ ಇದ್ದೀರಾ? ಮತ್ತು ಏನು ಫಾಲೋ ಮಾಡ್ತಾ ಇದ್ದೀರಾ ನಮಗೂ ಹೇಳಿ, ತುಂಬ ದಪ್ಪ ಇದ್ದೀವಿ ಅಂತ ಹೇಳಿ ಕಮೆಂಟ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ನೋಡೋದಾಯಿತು ಅಂದರೆ, ನಾನು ಫುಡ್ಡಲ್ಲಿ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅಂದರೆ ಕಾರ್ಬ್ಸ್ ಎಷ್ಟು ತಗೊಳ್ಬೇಕು, ಫೈಬರ್ ಎಷ್ಟು ತಗೊಳ್ಬೇಕು, ಮತ್ತು ನನ್ನ ವೆಯ್ಟಿಗೆ, ನನ್ನ ಹೈಟಿಗೆ ಪ್ರೋಟೀನ್ ಎಷ್ಟು ತಗೋಬೇಕು ಪರ್ ಡೇ. ಸೊ ಅದೆಲ್ಲವುದು ನಾನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನನ್ನ ಫ್ಯಾಮ್ಲಿ ಎಷ್ಟು ತೊಗೊಳ್ಬೇಕು, ನಾನು ಎಷ್ಟು ತೊಗೊಳ್ಬೇಕು ಅದನ್ನು ಒಂದು ಲೀಸ್ಟ್ ಮಾಡಿದ್ದೀನಿ. ಅದರ ಜೊತೆಗೆ ನಾನು ಅವಾಗವಾಗ ನಿಮಗೆ ಫುಡ್ ಚಾರ್ಟ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ, ನೋಡೇ ಇರ್ತೀರಲ್ಲ. ಸೊ ಅದೆಲ್ಲದನ್ನು ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ನಿಜ ನಾನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೆ ಈಗ ನಾವು ಒಂದು 30 ವರ್ಷ ದಾಟಿದ್ವಿ ಅಂದ್ಕೊಳ್ಳಿ, ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ಸೊ ಕೆಲವರೇ ಹೇಳ್ತಾರೆ, ಆವಾಗಿನ ಕಾಲದವರೆಲ್ಲ ಜಿಮ್ಗೆ ಹೋಗ್ತಾ ಇದ್ರಾ? ನನಗೆ ಕೇಳ್ತಾರೆ, ರಾಜು ಜಿಮ್ಗೆ ಹೋಗ್ತಾ ಇದ್ರಾ, ಈ ಥರ ವೆಯ್ಟ್ ಲಿಫ್ಟ್ ಎಲ್ಲ ಮಾಡ್ತಾ ಇದ್ರಾ? ಏನಿಲ್ಲ, ಮನೇಲಿ ಆರಾಮ್ ಕೆಲಸ ಮಾಡಿಕೊಂಡು ಮನೆ ಕೆಲಸನೇ ಅವ್ರಿಗೆ ಚೆನ್ನಾಗಿ ವರ್ಕೌಟ್ ಆಗಿರೋದು.
ಅಂತ ಹೇಳ್ತಾರೆ. ಅವಾಗಿನ ಕಾಲದಲ್ಲಿ ಮೈ ಮುರಿದು ಕೆಲಸ ಮಾಡ್ತಾ ಇದ್ರು, ಈಗ ಮಾಡ್ತಾ ಇದೀವ? ಇಲ್ಲ. ಅವಾಗಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಇಲ್ಲ ನಡ್ಕೊಂತ ಎಲ್ಲ ಕಡೆ ತಿರ್ಗಾಡ್ತಾ ಇದ್ವಿ, ಈಗ ಹೋಗ್ತಾ ಇದೀವ? ಇಲ್ಲ. ಸೊ ಚೇಂಜಸ್ ಇರುತ್ತೆ, ಆಕ್ಟಿವಿಟಿ ಇಂಪಾರ್ಟೆಂಟ್. ಬಟ್ ಈಗ ನಮ್ಗೆ ಏನಾಗತ್ತೆ ಗೊತ್ತಾ, ನಾವು ಬರೀ ಸಿಸ್ಟಮ್ ಮುಂದೆ ಕುತ್ಕೊಳ್ತೀವಿ, ಜಾಸ್ತಿ ಹೊತ್ತು ಕುತ್ಕೊಳ್ತೀವಿ, ಏನೋ ಫಿಸಿಕಲ್ ಆ್ಯಕ್ಟಿವಿಟಿ ಅಷ್ಟಾಗಿ ಇಲ್ಲ ನಮಗೆ. ಹಾಗಾಗಿ ಏನಾಗತ್ತೆ ಗೊತ್ತಾ, ಒಂದು 40-45 ವರ್ಷ ಬರೋಷ್ಟೊತ್ತಿಗೆ ಮೂಳೆ ಸೆಳೆತ ಮತ್ತು ಬ್ಯಾಕ್ ಪೇನ್ ಬರೋದು, ಎಕ್ಸ್ಪೆಷಲಿ ಲೇಡೀಸ್ಗೆ ಬ್ಯಾಕ್ ಪೇನ್. ಇತ್ತೀಚೆಗಂತೂ ತುಂಬ ಜನರನ್ನು ನೋಡ್ತಾ ಇದ್ದೀನಿ, ಏನು ಕೇಳಿದ್ರು ನನಗೆ ಬ್ಯಾಕ್ ಪೇನ್ ಇದೆ ಸ್ವಲ್ಪ, ನನಗೆ ಇವತ್ತು ಆಫೀಸ್ಗೆ ಹೋಗೋಕ್ಕಾಗಿಲ್ಲ, ನಂಗೆ ಬ್ಯಾಕ್ ಪೇನ್ ಇದೆ ಸ್ವಲ್ಪ, ಆ ಕೆಲಸ ಮಾಡೋಕ್ಕಾಗಿಲ್ಲ ಅಂತ. ಏನಕ್ಕೆ ಬರುತ್ತೆ ಹೇಳಿದೆಲ್ಲ? ನಮಗೆ ಸ್ಟ್ರೆಂತೇ ಇರೋದಿಲ್ಲ ನಮಗೆ. ಸೊ ಅದೇನಾಗ್ಬಿಟ್ಟಿರುತ್ತೆ, ಮೂಳೆಗಳೆಲ್ಲ ನಮಗೆ ಸೌದು ಬಾಡಿಯಲ್ಲಿ ಶಕ್ತಿ ಇಲ್ದಂಗೆ ಒಂಥರ ಯಾವಾಗ ನೋಡಿದ್ರು ಟಯರ್ಡಾಗಿ ಕಾಣಿಸ್ತಾ ಇರ್ತೀವಿ. ಹಾಗಾಗಿ ಎಲ್ಲ ಡಾಕ್ಟರ್ಸ್ ಇವಾಗ ರೆಕಮೆಂಡ್ ಮಾಡ್ತಾ ಇರೋದು, ಆದಷ್ಟು ನೀವು ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಅಂದರೆ ಸ್ಟ್ರೆಂತ್ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು. ಅವಾಗಲೇ ನೀವು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ. ಇನ್ನೊಂದು 10-15 ವರ್ಷ ಹೋದ್ರಿ ಅಂದರೆ ಮೊಣಕಾಲು ನೋವು, ಬೆನ್ನು ನೋವು ಎಲ್ಲ ಬಂದುಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕಾಗಿ ನಾನು ಇವಾಗ್ಲಿಂದಾನೇ ಅದನ್ನು ಸ್ವಲ್ಪ ಕೇರ್ ತಗೊಂಡು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನಾನು ಸ್ವಲ್ಪ ವರ್ಕೌಟ್ ನಮ್ಮ ಬಾಡಿ ವೆಯ್ಟ್ ನಾವು ಎತ್ತೋ ಥರ ಇರಬೇಕು. ಸೊ ನನಗೆ ಏನಪ್ಪ ಅಂದರೆ ಮೊದಲೆಲ್ಲ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ. ನಾವು ಯಾವಾಗ ಈ ಮನೆಗೆ ಬಂದ್ವಿ, ಹೊಸ ಮನೆಗೆ ಬಂದ್ವಿ, ಜಿಮ್ ಎಲ್ಲ ಸೆಟಪ್ ಮಾಡಿಸ್ಕೊಂಡ್ವಿ ನೋಡಿ. ನನ್ನ ಮೇನ್ ಉದ್ದೇಶ ಮಾಡ್ಕೊಂಡಿದ್ದೇ ಇದು, ನಾವಂತೂ ಜಿಮ್ಗೆ ಹೋಗಿ ಹೊರಗಡೆ ಮಾಡ್ತೀವಿ ಅನ್ನೋದು ಡೌಟ್. ಯಾಕೆಂದರೆ 2 ಮಕ್ಕಳಿದ್ದಾರೆ, ನಾನು ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ನನ್ನ ಟೈಮ್ ಹೊಂಟೋಗ್ಬಿಡುತ್ತೆ. ಸೊ ಅದಕ್ಕಾಗಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿ ಈ ಥರ ಒಂದು ಜಿಮ್ ರೆಡಿ ಮಾಡ್ಕೊಂಡ್ಬಿಡೋಣ. ತುಂಬ ಜನರು ನಮಗಿದು ಹೋಮ್ ಥಿಯೇಟರ್ ಮಾಡ್ಕೊಳ್ಳಿ, ಇಷ್ಟು ದೊಡ್ಡ ಮನೆ ಇದೆ, ಬಂದವರೆಲ್ಲ ಆರಾಮ್ ಕುತ್ಕೊಂಡು ನೋಡ್ಬೋದು, ನೀವು ಕೂಡ ನೋಡ್ಬೋದು ಅಂದರು. ಬಟ್ ನಾವು ಅದಕ್ಕೆ ಇಂಟ್ರೆಸ್ಟ್ ತೋರಿಸಿಲ್ಲ. ನಮ್ಮ ಹೆಲ್ತ್ ಇಂಪಾರ್ಟೆಂಟ್, ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಅದೆಲ್ಲ ಯಾವಾಗ ಬೇಕಾದರೂ ಮಾಡ್ಬೋದು ಅಂತ ಹೇಳಿ ಈ ಜಿಮ್ ಸೆಟಪ್ ಮಾಡ್ಕೊಂಡ್ವಿ. ಇವಾಗ ಅನಿಸುತ್ತೆ ನನಗೆ ಇದು ಮಾಡ್ಕೊಂಡಾಗ ಎಷ್ಟೊಂದೆಲ್ಲ ಹೆಲ್ಪ್ ಆಗ್ತಾ ಇದೆ, ಎಷ್ಟೊಂದೆಲ್ಲ ನಾನು ಹೆಲ್ತಲ್ಲಿ ಚೇಂಜಸ್ ನೋಡ್ತಾ ಇದ್ದೀನಿ ಅಂತ. ನೀವು ಹಳೆ ಮನೇಲಿ ನಾನು ನೋಡಿದರೆ, ಹಳೆ ಮನೇಲಿ ಯಾಕೆ, ಈ ಮನೆಗೆ ಬಂದಾಗಲೇ ರಾಜು ನಾನು ಎಷ್ಟು ದಪ್ಪ ಇದ್ದೆ. ನಮ್ಮ ಬಾಕ್ಸ್ ಲಾಂಚ್ ಮಾಡಿದ್ವಲ್ವಾ, ಅದಕ್ಕೊಂದು ಫೋಟೋ ತೆಗೆದ್ವಿ ನೋಡು. ನಾನು ಆ ಫೋಟೋ ನೋಡಿದಾಗೆಲ್ಲ ಇದೇನಪ್ಪ ಹಿಂಗಿದ್ದೀನಿ ನಾನು ಅಂತ ಅನ್ಸುತ್ತೆ ನನಗೇನೆ. ಅದೇನಿಲ್ಲ, ಹತ್ತತ್ರ 1.5 year ಬ್ಯಾಕ್ ಫೋಟೋ, ಅದು ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ ಅಲ್ವಾ. ಸೊ ಇಷ್ಟೊಂದು ಚೇಂಜಸ್ ಆಯಿತು ನನ್ನ ಲೈಫಲ್ಲಿ ಜಿಮ್ ಇರೋದ್ರಿಂದ. ಜಿಮ್ ಅಂದ ತಕ್ಷಣ ಏನಿಲ್ಲಪ್ಪ, ನಾನು ಮನೇಲಿ ಇರೋದು ಎಲ್ಲ ಆಲ್ಮೋಸ್ಟ್ ನೋಡಿ ಇಷ್ಟೇ ಇರೋದು ನನ್ನ ಹತ್ರ ಐಟಮ್ಸ್. ಇದಿಷ್ಟು ಡಂಬಲ್ಸ್ ಇದೆ ಇಲ್ಲಿ, ಇಷ್ಟು ನನ್ನ ಕೆಪಾಸಿಟಿಗೆ ಎಷ್ಟು ಬೇಕೋ ಅದನ್ನು ವೆಯ್ಟ್ ನೋಡಿಬಿಟ್ಟು ತರಿಸ್ಕೊಳ್ತೀನಿ. ಅಂದರೆ ಫಸ್ಟ್ ನಾನು ಏನು ಮಾಡಿದೆ ಗೊತ್ತಾ, ಚಿಕ್ಕ ಡಂಬಲ್ಸಿಂದ ಈ 2 kg ತರಿಸ್ಕೊಂಡಿದ್ದೆ. ಅಂದರೆ ಆಲ್ರೆಡಿ ನಮ್ಮ ಹತ್ರ ಇದಿತ್ತು, ನನಗೆ ಅಷ್ಟೇ ಎತ್ತಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಪುಟ್ಟದ್ದು ತರಿಸ್ಕೊಂಡೆ. ಆಮೇಲೆ ನೋಡಿದ್ರೆ ಇದೇನಿದು ಒಳ್ಳೆ ಮಕ್ಳು ಆಡ್ದಂಗಿದೆಯಲ್ಲ ಅಂತ ಫೀಲ್ ಆಯ್ತು ನನಗೆ. ಅದಾದಮೇಲೆ ಇದು ದೊಡ್ಡ ತರಿಸ್ಕೊಂಡೆ. ಇದು ಒಂದೊಂದು 5-5 kg ಇರುತ್ತೆ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಚಿಕ್ಕದೆಲ್ಲ ಏನಕ್ಕೆ, ಇದು ಚೆನ್ನಾಗಿ ನನಗೆ ಸ್ಟ್ರೆಂತ್ ಇದೆ, ಇದನ್ನೇ ಎತ್ಬೋದು ಅಂತ ಹೇಳಿ ಈ ಡಂಬಲ್ಸ್ನ ಯೂಸ್ ಮಾಡ್ತೀನಿ. ಅಂದರೆ ಕೆಲವೊಂದು ವರ್ಕೌಟ್ಸ್ಗೆ ಅದು ಕೂಡ ಯೂಸ್ ಆಗುತ್ತೆ, ಯೂಸ್ ಆಗಲ್ಲ ಅಂತಲ್ಲ, ಬಟ್ ಡಿಪೆಂಡ್ಸ್ ಅದು. ಅದಾದಮೇಲೆ ನಮ್ಮ ರಾಜುಗೆ ಚೆನ್ನಾಗಿ ಜಿಮ್ ಟಚ್ ತುಂಬ ಚೆನ್ನಾಗಿದೆ. ಅವರು ಸುಮಾರು ವರ್ಷ ಜಿಮ್ಗೆ ಹೋಗಿದ್ದಾರೆ. ಹಾಗಾಗಿ ಅವರು ಕೆಲವೊಂದು ವರ್ಕೌಟ್ಗಳು ನನಗೆ ಮಾಡೋಕ್ಕೆ ಬರೋದಿಲ್ಲ, ತೋರಿಸ್ತಾರೆ, ಇದು ಮಾಡು, ನಿನ್ಗಿದು ಚೆನ್ನಾಗಿರುತ್ತೆ ನೋಡು, ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅಂತ. ಆಗೋದೇ ಇಲ್ಲ. ಎಕ್ಸ್ಪೆಷಲಿ ಇದು ನಿಮಗೆ ತೋರಿಸ್ಬಿಡ್ತೀನಿ ನಾನು. ಇದಂತೂ ನನಗೆ ಎಷ್ಟು ಬೇಜಾರಾಗೋದು ಗೊತ್ತಾ, ಏನಪ್ಪ ಇದು ನನ್ನ ವೆಯ್ಟ್ ನಾನು ಎತ್ತಕ್ಕೆ ಆಗೋದಿಲ್ಲ ಅಲ್ವಾ ಅಂತ. ರಾಜು ಆರಾಮಾಗಿ ಇದ್ರ ಮೇಲೆ ನಿಂತ್ಕೊಳ್ತಾರೆ ತುಂಬ ಹೊತ್ತು. ನನಗೇನಪ್ಪ ನಿಲ್ಲಕ್ಕಲ್ಲ, ಹಿಂಗೆ ಹಿಡ್ಕೊಳಕ್ಕೂ ಬರ್ತಿರ್ಲಿಲ್ಲ. ಇಲ್ಲಿ ಕಾಲಿಟ್ಟಿದ್ದೀನಿ ನೋಡಿ, ಹಿಂಗೆ ಪುಸುಕ್ಕಂತ ಹೇಳಿ ಬಿದ್ದೋಗ್ಬಿಡ್ತಾ ಇದ್ದೆ. ಆಮೇಲೆ ಇದು ಹಿಂಗಾದರೆ ಆಗಲ್ಲ ಅಂತ ಹೇಳಿ ಹಠ ಮಾಡಿ ಕಲ್ತಿದ್ದೀನಿ ನಾನು. 1 week ಟೈಮ್ ಹಿಡಿತು. ಸೊ ಇವಾಗ ನನ್ನ ಬಾಡಿ ವೆಯ್ಟ್ ನಾನು ಆರಾಮಾಗಿ ಎತ್ತುತ್ತೀನಿ. ಸೊ ಈ ಥರ ಸ್ವಲ್ಪ ಹೊತ್ತು ನಿಂತ್ಕೊಳ್ತೀನಿ, ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ, ಇದು ಮೇಲಿದೆ ಅಲ್ವಾ, ಅದನ್ನು ಹಿಡ್ಕೋಬೇಕು. ನನಗೆ ಅದು ಬರ್ತಾನೆ ಇರಲಿಲ್ಲ. ಸೊ ಇವಾಗ ಅದನ್ನ ಹಿಡ್ಕೊಂಡು ನಿಂತ್ಕೊಳ್ತೀನಿ. ಇನ್ನು ನನಗೆ ಹಿಂಗೆ ಪುಲ್ಲಪ್ಸ್ ಏನು ಬರೋದಿಲ್ಲ, ಜಸ್ಟ್ ಹಿಡ್ಕೊಂಡು ನಿಂತ್ಕೊಳ್ತೀನಿ. ಇದರಿಂದ ಏನಾಗುತ್ತೆ ಗೊತ್ತಾ, ಸೊ ಇಲ್ಲಿ ಬ್ಯಾಕ್ ಇದೆ ಅಲ್ವಾ, ಇದು ಸ್ಟ್ರಾಂಗ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಕೆಲವೊಂದು ವರ್ಕೌಟ್ಸ್ಗಳನ್ನ ಕೇರ್ಫುಲ್ಲಾಗಿ ಮಾಡಬೇಕು. ಅದನ್ನು ನನಗೆ ಹತ್ತಿರ ಇದ್ದು ರಾಜು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಫಾಲೋ ಮಾಡ್ತೀನಿ. ಅಷ್ಟು ಬಿಟ್ಟರೆ ಫುಡ್ಡಲ್ಲೇ ನಾನು ತುಂಬ ಚೇಂಜಸ್ ಮಾಡ್ಕೊಂಡಿರೋದು. ಸೊ ನನ್ನ ಬಾಡಿ ವೆಯ್ಟ್ನ ನಾನು ಆರಾಮಾಗಿ ಎತ್ತೋ ಥರ ನಾನು ಸ್ಟ್ರೆಂತ್ ಟ್ರೈನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಹಂಗಂತೇಳಿ ನಾನು ಫುಲ್ ಸ್ಟ್ರೆಂತ್ ಜಾಸ್ತಿ ಆಗೋಗ್ಬಿಟ್ಟಿದೆ,
ಫುಲ್ ಪರ್ಫೆಕ್ಟ್ ಆಗಿ ಹೋಗಿದ್ದೀನಿ ಅಂತ ಅಲ್ಲ, ನೀವು ನೋಡ್ತಾ ಇರ್ಬೋದು ನನ್ನ ಚೇಂಜಸ್ ಹೇಗಿದೆ ಡೇ ಬೈ ಡೇ, ಎಷ್ಟೊಂದು ಚೇಂಜಸ್ ಆಗ್ತಾ ಇದೆ. ಬಾಡಿ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದೆ. ಹೌದು, ಅವಾಗ ಇದ್ದಿದ್ ವೆಯ್ಟ್ಗೂ ಇವಾಗ ಇದ್ದಿದ್ ವೆಯ್ಟ್ಗೂ ತುಂಬಾ ಡಿಫ್ರೆನ್ಸ್. ಇನ್ನ ಒಂದೇನಂದ್ರೆ ಬಾಡಿ ವೆಯ್ಟ್ ಜಾಸ್ತಿ ಆದ್ರೆ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಆರ್ಗನ್ಸ್ಗೂ ವೆಯ್ಟ್ ಜಾಸ್ತಿ ಆಗುತ್ತೆ. ಎಲ್ಲದೂ ಹೆವಿ ವರ್ಕ್ ಮಾಡ್ಬೇಕು. ಹೌದು, ಹಾಗಾಗಿ ಬೇಗ ಸುಸ್ತಾಗ್ತಾರೆ, ಬೇಗ ವೀಕ್ ಆಗ್ಬಿಡ್ತಾರೆ. ಏನಾದ್ರೂ ಜ್ವರ ರೋಗ ಏನಾದ್ರೂ ಬಂದ್ರೆ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ, ಇಮ್ಯುನಿಟಿ ಕಡಿಮೆ, ಒಂದಕ್ಕೊಂದು ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ನಾವು ಮಸಲ್ ಬಿಲ್ಡ್ ಮಾಡಬೇಕು, ಅದ್ರ ಜೊತೆಗೆ ವೆಯ್ಟ್ ಲಾಸು ಮಾಡಬೇಕು, ಹೆಲ್ದಿ ಫುಡ್ ರೂಟೀನ್ ಇರಬೇಕು, ಕಾರ್ಡಿಯೋನು ಮಾಡಬೇಕು. ಹೌದು. ಸೊ ಇದೆಲ್ಲ ಮಾಡ್ಕೊಂಡು ಬಂದರೆ ನಮ್ಮ ಲೈಫ್ ಸ್ಟೈಲ್ ಅನ್ನೋ ಚೇಂಜ್ ಆಗುತ್ತೆ. ನಿಮಗೆ ನಾನು ಇವಾಗ ಕುರ್ತಾ ಹಾಕ್ಕೊಂಡಿದ್ದೀನಿ, ಇಲ್ಲಾಂದ್ರೆ ನಂಗೆ ಇಲ್ಲಿ ಮಸಲ್ ಬಂದಿದೆ, ತೋರಿಸ್ತಾ ಇದ್ದೆ ಹಿಂಗೆ ನಮ್ಮ ರಾಜಕ್ಕೆ ತೋರಿಸ್ತಾ ಇರ್ತೀನಿ, ನೋಡು ನಂಗೆ ಎಷ್ಟು ಚೆನ್ನಾಗಿ ಮಸಲ್ ಬಂದಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಬಂದಿದೆ ನಿಜವಾಗ್ಲೂ, ಫುಲ್ ಬಾಡಿ ಶೇಪಿಗೆ ಬಂದ್ಬಿಡುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಸೊ ಅದು ಕನ್ಸಿಸ್ಟೆನ್ಸಿ ಇರಬೇಕು, ಟೈಮ್ ಹಿಡಿಯತ್ತೆ, ಒಂದೇ ಸಮ ಆಗೋಗ್ಬಿಡಲ್ಲ. ಸ್ವಲ್ಪ ಒಂದು 6 ತಿಂಗಳು 8 ತಿಂಗಳು ಹಿಂಗೆ ಹೋಗ್ತಾ 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 ಚೇಂಜಸ್ ಆಗುತ್ತೆ. ಬಟ್ ಇವಾಗಂತೂ ನನ್ನ ಕೈ ಅಂತೂ ತುಂಬ ಚೇಂಜ್ ಆಗಿದೆ, ಹಿಂಗೆ ಒಂಥರ ಚಿಪ್ಪು ಬಂದಿದೆ ಮಸಲ್. ಟೀ ಶರ್ಟ್ ಹಾಕಿದ್ರೆ ನಿಜ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಆದಷ್ಟು ಸಾಧ್ಯವಾದಷ್ಟು ಈ ಥರ ಡಂಬಲ್ಸ್ ತಂದಿಟ್ಕೊಂಬೇಡಿ ಮನೇಲಿ. ನಮ್ಗೆ ಈ ಥರ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸ್ ಇಲ್ಲ ಅಂದರೂ ಜಸ್ಟ್ ಡಂಬಲ್ಸಿಂದನೇ ನಾವು ಮಾಡ್ಬೋದು. ನೀವು ನಂಬ್ತೀರಾ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ನಲ್ಲಿ ಡಂಬಲ್ಸ್ ಯೂಸ್ ಮಾಡ್ತಿರ್ಲಿಲ್ಲ, ಯಾಕಂದರೆ ನನಗೆ ಆಗಲ್ಲಪ್ಪ, ನೋವು ಬರುತ್ತೆ ಅಂತ ಹೇಳಿ ರಾಜು 1 ಲೀಟ್ರ್ ವಾಟರ್ ಬಾಟಲ್ ತೊಗೊಂಡ್ಬಂದು ಮಾಡ್ತಾ ಇದ್ದೆ, ನೆನಪಿದ್ಯಾ? 1 ಲೀಟ್ರ್ ವಾಟರ್ ಬಾಟ್ಲ್ ಎತ್ಕೊಂಡು ಬಂದು ಮಾಡ್ತಾ ಇದ್ದೆ. ಸೊ ಹಂಗಿದ್ದವಳು ಇವಾಗ 5 kg ಎತ್ತುತ್ತೀನಿ, 10 kg ಎತ್ತುತ್ತೀನಿ ಅಂದರೆ, ಸೊ ಅದಕ್ಕೆ ತುಂಬ ಟೈಮ್ ಕೊಟ್ಟಿದ್ದೀನಿ, ತುಂಬ ಶ್ರಮ ಪಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಮನಸ್ಸೇ ಬರೋದಿಲ್ಲ ಬಿಡೋಕ್ಕೆ, ವರ್ಕೌಟ್ ಮಾಡ್ಬೇಕು, ನಾನು ಏನೋ ಮಿಸ್ ಆಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಾನು ಹೇಳೋದೇನಪ್ಪ ಅಂದರೆ, ಸಡನ್ನಾಗಿ ನಾನು ಚೇಂಜಸ್ ಆಗಿಲ್ಲ, ನಿಧಾನಕ್ಕೆ ಒಂದೊಂದೇ ಮಾಡ್ಕೊಂಡು ಬರ್ತಾ ಈಗ ನಾನು ಅಂದರೆ ಇಷ್ಟು ದಿವಸ ಆದಮೇಲೆ ನಿಮಗೆ ಕಾಣಿಸ್ತಾ ಇದ್ದೀನಿ, ನಾನು ಸ್ವಲ್ಪ ಸಣ್ಣ ಆದಂಗೆ, ಚೆನ್ನಾಗಿ ಬಾಡಿ ಶೇಪ್ ಬಂದಂಗೆ ಇವಾಗ ಕಾಣಿಸ್ತಾ ಇದೆ ಹೊರತಾಗಿ ಇದಕ್ಕೆ 1 ವರ್ಷ ಕಷ್ಟಪಟ್ಟಿದ್ದೀನಿ ನಾನು. ಇನ್ನು ನೆಕ್ಸ್ಟ್ ಕ್ವಶನು, ಬೀರುಗೆ ಯಾಕೆ ಇಷ್ಟು ಬೇಗ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರಿ? ಇನ್ನೂ ಪಾಪ ಸಣ್ಣ ಹುಡುಗ ಅವನು, ಯಾಕೆ ಇಷ್ಟು ಬೇಗ ಅಡ್ಮಿಷನ್ ಮಾಡಿಸಿದ್ರಿ, ಮತ್ತು ಫೀಸ್ ಎಷ್ಟು ಅವ್ನ ಸ್ಕೂಲ್ದು ಅಂತ ಹೇಳಿ ಕೇಳ್ತಾಯಿದ್ರು. ನಾವು ಧೀರುಗೆ ಸ್ವಲ್ಪ ಲೇಟಾಗೆ ಅಡ್ಮಿಷನ್ ಮಾಡಿಸಿದ್ವಿ. ಆ್ಯಕ್ಚುಲಿ ಚಿನ್ನಿಮಾಗೆ ನಾವು 1 ವರ್ಷ 8 ತಿಂಗಳಿರಬೇಕಾದ್ರೆ ಅವಳಿಗೆ ಪ್ಲೇ ಗ್ರೂಪಿಗೆ ಜಾಯಿನ್ ಮಾಡಿದ್ವಿ. ಬಟ್ ಅವನಿಗೆ ಇವಾಗ 2.5 ವರ್ಷ, ಅವಳಿಗೆ 1 ವರ್ಷ 8 ತಿಂಗಳು, ಇವನಿಗೆ 2.5 ವರ್ಷಕ್ಕೆ, ಅಂದರೆ ಸ್ವಲ್ಪ ಲೇಟಾಗೆ ನಾನು ಅಡ್ಮಿಷನ್ ಮಾಡಿಸಿದ್ದೀನಿ. ಅಂದರೆ ಅವಳಿಗೆ ಜಾಯಿನ್ ಮಾಡಿದಾಗ ನಮ್ಮ ಉದ್ದೇಶ ಬೇರೆ ಇತ್ತು. ಅಂದರೆ ಯಾರೂ ಮಕ್ಳ ಜೊತೆ ಅವಳು ಆಟಾಡೋಕ್ಕೆ ಇರ್ತಾ ಇರಲಿಲ್ಲ, ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತಾಳೆ, ಮತ್ತು ಬೇರೆಯವ್ರ ಜೊತೆ ಎಲ್ಲ ಮಾತಾಡ್ತಾಳೆ, ಆ ಥರ ಅಂದ್ಕೊಂಡ್ಬಿಟ್ಟು ನಾವು ಜಾಯಿನ್ ಮಾಡಿಸಿದ್ವಿ. ಬಟ್ ಧೀರುಗೆ ಆ ಥರ ಇರಲಿಲ್ಲ, ಅಕ್ಕ ಇದ್ದಾಳಲ್ವ, ಎಲ್ಲ ಅವಳಿಂದ ಕಲ್ತ್ಬಿಡ್ತಾ ಇದ್ದ, ತುಂಬ ನಾಟಿ ಇದ್ದ. ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕಿದ್ರೆ ಆಯಿತು ಅಂತ ಹೇಳಿ ಇವಾಗ ಅಡ್ಮಿಷನ್ನ ಮಾಡಿಸಿದ್ದೀವಿ. ಅವನಿಗೆ ಲೇಟಾಗಿ ಏನಿಲ್ಲ, ತುಂಬ ಬೇಗ ಏನಿಲ್ಲ, ಕರೆಕ್ಟ್ ಏಜ್ಗೆ ನಾವು ಹಾಕ್ಸಿದ್ದೀವಿ. ಪ್ಲೇ ಗ್ರೂಪ್ಗೆ ಈ ಏಜ್ಗೆ ಅಡ್ಮಿಷನ್ ಮಾಡಿಸ್ಕೊಳ್ಳೋದು. ಆ್ಯಂಡ್ ಅದಾದಮೇಲೆ ಈಗ ಪ್ಲೇ ಗ್ರೂಪ್ ಆದಮೇಲೆ ನರ್ಸರಿ ಬರುತ್ತೆ, ನರ್ಸರಿ ಆದಮೇಲೆ LKG UKG ಬರುತ್ತೆ. ಇದಿಷ್ಟು ಮುಗಿಸ್ಕೊಳ್ಳೋಷ್ಟೊತ್ತಿಗೆ 6 ವರ್ಷ ಆಗುತ್ತೆ ಅವರಿಗೆ, ಕರೆಕ್ಟಾಗೇ ಇದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ನರ್ಸರಿಗೆ ಅಡ್ಮಿಷನ್ ಮಾಡಿಸ್ತಾರೆ, ಅಂದರೆ 3 ವರ್ಷಕ್ಕೆ ಅಡ್ಮಿಷನ್ ಮಾಡಿಸ್ತಾರಲ್ವ, ಹಾಗಾಗಿ ಸ್ವಲ್ಪ ಬೇಗ ಅಂಥೇಳಿ ಅನಿಸಿರ್ಬೋದು ಅಷ್ಟೇ. ಇನ್ನು ಅವ್ನ ಸ್ಕೂಲ್ ಫೀಸ್ ಬಂದುಬಿಟ್ಟು ನಮಗೆ 46,000 ಆಯಿತು. ಇನ್ನೂ ಕೆಲವೊಂದು ಆ್ಯನ್ಯುವಲ್ ಡೇ ಫೀ ಅದೆಲ್ಲ ಬೇರೆ ಇರುತ್ತೆ. ಬಟ್ ಸ್ಕೂಲ್ದು ಫೀಸ್ ಮಾತ್ರ ಬುಕ್ಸು ಬ್ಯಾಗು ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. 46,000 ಆಯಿತು. ಈಗ ಅವ್ನ ಸ್ಕೂಲ್ಗೆ ಹೋಗ್ತಾ ಇರೋದು ಬಂದು ನಮ್ಮ ಚಿನ್ನಿಮ್ಮ ಹಳೆ ಸ್ಕೂಲು ಗೊತ್ತಲ್ವಾ, ಯೂರೋ ಕಿಡ್ಸ್, ಅಲ್ಲಿಗೆ ಜಾಯಿನ್ ಮಾಡಿಸಿದ್ದೀವಿ. ಅಲ್ಲಿ ಚೆನ್ನಾಗಿದೆ, ಅಲ್ಲಿನ ಕರಿಕ್ಯುಲಮ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಫಸ್ಟೇ ನಾವು ನೋಡ್ಕೊಂಡು ಬಂದಿದ್ವಿ, ಚಿನ್ನಿಮ್ಮ ಅಲ್ಲೇ ಓದಿರೋದ್ರಿಂದ ಹೇಗಿದೆ ಅನ್ನೋದು ನಮ್ಗೆ ಐಡಿಯಾ ಇತ್ತು, ಹಾಗಾಗಿ ಅಲ್ಲೇ ಜಾಯಿನ್ ಮಾಡಿದ್ವಿ. ಏನೋ ನೆಕ್ಸ್ಟ್ ನನಗೆ ತುಂಬ ಜನ ಕೇಳೋದೇನು ಗೊತ್ತಾ, ಶರು ನೀವು ಈ ಡ್ರೆಸ್ ಎಲ್ಲಿ ತೊಗೊಂಡ್ರಿ, ಈ ಹೋಮ್ ಡೆಕೋರ್ ಐಟಮ್ ಎಲ್ಲಿ ತೊಗೊಂಡ್ರಿ, ಈ ಕಿಚನ್ ಪಾತ್ರೆಗಳು ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ ಸಾಕಷ್ಟು ಜನ ನನಗೆ ಕೇಳ್ತಾನೆ ಇರ್ತಾರೆ. ಬಟ್ ಏನಾಗುತ್ತೆ ಗೊತ್ತಾ, ನಾನು ಈಗ ಈ ಡ್ರೆಸ್ ಅಂದ್ಕೊಳ್ಳಿ, ಇನ್ನೂ ನಾನು ಯಾವ ವ್ಲಾಗಲ್ಲಿ ಕೂಡ ನಾನು ಇದು ಹಾಕ್ಕೊಂಡಿಲ್ಲ, ಆಗಲೇ ತೊಗೊಂಡು ಸುಮಾರು ದಿನ ಆಯಿತು. ಬಟ್ ಏನಾಗುತ್ತೆ ಗೊತ್ತಾ, ಅವರು ಅಂದರೆ ನೀವು ನೋಡೋಷ್ಟೊತ್ತಿಗೆ ಈ ಪ್ರಾಡಕ್ಟ್ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಟ್ಟಿರುತ್ತೆ, ಇಲ್ಲವೇ ಇರೋದಿಲ್ಲ.
ಸೊ ಹಿಂಗಾಗಿ ಏನಾಗ್ತಾ ಇದೆ ಅಂದರೆ ತುಂಬ ಜನ ಲಿಂಕ್ ಕೇಳ್ತಾರೆ, ನೀವು ವೇರ್ ಮಾಡೋ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಸೊ ಅದು ನಮ್ಗೆ ಲಿಂಕ್ ಕಳಿಸಿ ಅಂತ. ನಾನು ಕಳಿಸೋ ಟೈಮ್ಗೆ, ನೀವು ಕೇಳೋ ಟೈಮ್ಗೆ ಅದು ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಸಿಸ್ಟರ್ ಒಂದು ಅರ್ಧ ಡ್ರೆಸ್ ನೋಡ್ತಾರೆ, ಫುಲ್ ತೋರ್ಸಕ್ಕೂ ಆಗಲ್ಲ. ಬ್ಲಾಗ್ ಅಲ್ಲಿ ಇಷ್ಟೇ ಕಾಣೋದು, ಹೌದು, ಫುಲ್ ಎಲ್ಲ ಕಾಣಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಆ ಡ್ರೆಸ್ ಹೆಂಗಿದೆ ಗೊತ್ತಾಗೋದಿಲ್ಲ, ಮತ್ತು ಕಲರ್ ಹೆಂಗಿದೆ ಅನ್ನೋದು ಗೊತ್ತಾಗಲ್ಲ, ಯಾವ ಥರ ಬಂದಿದೆ ಏನು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ ಅಂದ್ಕೊಳ್ಬೇಕಾದ್ರೆ ನಮಗೊಂದು ಐಡಿಯಾ ಬಂತು. ಇದ್ರದ್ದೇ ಒಂದು ಸಪ್ರೇಟ್ ಇನ್ಸ್ಟಾಗ್ರಾಮ್ ಪೇಜ್ ಮಾಡಿದ್ದೀವಿ, ಮಾಯಾಲೋಕ ಫೈಂಡ್ಸ್ ಅಂತ ಹೇಳ್ಬಿಟ್ಟು. ಅಂದರೆ ಅದರಲ್ಲಿ ಲೇಟೆಸ್ಟ್ ಆಗಿ ಏನೆಲ್ಲ ಕಲೆಕ್ಷನ್ಸ್ ನಾನು ತೊಗೊಳ್ತೀನಿ, ಮತ್ತು ನಮ್ಮ ಮನೇಲಿ ಏನೆಲ್ಲ ಐಟಮ್ಸ್ ಇದೆ, ನೀವು ಲಿಂಕ್ಸ್ ಎಲ್ಲ ಹೇಳ್ತಾ ಇರ್ತೀರಲ್ವ, ಅದು ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್, ಎಲ್ಲ ಥರದ ಐಟಮ್ಸ್ ಏನು ಬೇಕಂದ್ರೆ ಅದಕ್ಕೆ ಹೇಳ್ಬೋದು. ಹೌದು. ಆಮೇಲೆ ಅದರಲ್ಲಿ ಆಟೋಮೆಟಿಕ್ ಆಗಿ ಲಿಂಕ್ ಮೆಸೇಜ್ ಬಂದ್ಬಿಡುತ್ತೆ. ಈಗ ನೀವು ಯಾವ ಪ್ರಾಡಕ್ಟ್ ನೋಡಿರ್ತೀರಾ ನಾನು ತೋರಿಸಿರೋವಂಥದ್ದು, ಸೊ ಈಗೇನೋ ನಿಮ್ಗೆ ಅದು ಬೇಕಪ್ಪ, ಸೊ ನೀವು ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಆ ಪ್ರಾಡಕ್ಟ್ ಲಿಂಕ್ ಬಂದ್ಬಿಡುತ್ತೆ. ಸೊ ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ನನ್ನ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ನಾವು ಈ ಮಾಯಾಲೋಕ ಫೈಂಡ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಮಾಡಿದ್ದೀವಿ. ಸೊ ಇನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಲೇಟೆಸ್ಟ್ ಅಪ್ಡೇಟ್ಸ್ ಅಂಥದ್ದೆಲ್ಲ ಅಲ್ಲಿ ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇದೆಲ್ಲ ವ್ಲಾಗಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ನಂದು ಇದು ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ ಆಗಿರೋದ್ರಿಂದ ಈ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ನಾನು ಹುಡ್ಕಕ್ಕೆ ಹೋದ್ರೆ ನನಗೆ ಸಿಗೋದಿಲ್ಲ. ತೋರಿಸಿರ್ತೀನಿ ಕೆಲವೊಂದು ಐಟಮ್ಸ್ ಎಲ್ಲ, ಅದೆಲ್ಲ 20 ನಿಮಿಷ ವ್ಲಾಗ್ ಅಲ್ಲಿ ಎಲ್ಲೋ ಇರುತ್ತೆ. ಆಮೇಲೆ ಆ ಪ್ರಾಡಕ್ಟ್ ನಾವು ಪ್ರಮೋಟ್ ಮಾಡಿರಲ್ಲ, ಹಾಕೊಂಡ್ ಬಂದ್ಬಿಟ್ಟಿರ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ, ಅದನ್ನ ಕೇಳ್ತಾರ, ಅದು ತೆಗೆದು ಕೊಡೋಕ್ಕೂ ಆಗಲ್ಲ. ನನಗೆ ಹುಡ್ಕೋದ್ರಲ್ಲೇ ಟೈಮ್ ಹೊಂಟೋಗ್ಬಿಡುತ್ತೆ. ಅಯ್ಯೋ ಹೌದಾ, ನನಗೆ ಎಲ್ಲಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಕೆಲವೊಂದ್ಸಲ. ಸೊ ಅದು ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡುತ್ತೆ. ಅದು ವ್ಲಾಗಿಂಗ್ ಚಾನಲ್ನಲ್ಲಿ ಇದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ನಾವು ಈ ಪೇಜ್ನ ಮಾಡಿದ್ದೀವಿ. ಸೊ ಹಂಗಾಗಿ ತುಂಬ ಜನರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇನ್ನು ಫಾಲೋ ಮಾಡಿಲ್ಲ ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ ಲಂಚ್ ಬಾಕ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಈ ಲಂಚ್ ಬಾಕ್ಸು ನಿಮ್ಮೆಲ್ಲರಿಗೂ ಗೊತ್ತಲ್ವಾ. ಸೊ ನಾವು ರೀಸೆಂಟಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಲಂಚ್ ಬಾಕ್ಸ್ ಬಗ್ಗೆ ಏನಪ್ಪ ಅಂದರೆ, ಇದು ಈ ಬಾಕ್ಸಲ್ಲಿ ಹೋಲ್ಸ್ ಕೊಟ್ಟಿದ್ದೀರಲ್ವಾ, ಏನಕ್ಕೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಕಡೆ ಇದೆ, ಈ ಕಡೆ ಇದೆ. ಸೊ ಈ ಥರ ಹೋಲ್ಸ್ ಬಂದಿದೆ ಅಲ್ವಾ, ಏನಕ್ಕೆ ಅಂತ ಹೇಳಿ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ. ಸೊ ಈ ಬಾಕ್ಸ್ನಲ್ಲಿ ನಮಗೆ ಲೀಕ್ ಆಗ್ತಾ ಇದೆ, ಅಂದರೆ ಸಾಂಬಾರು ಹಾಕಿದ್ರೆ ಮಿಕ್ಸ್ ಆಗ್ತಾ ಇದೆ, ಪಲ್ಯಗಳು ಹಾಕಿದ್ರೆ ಈ ಕಡೆಯಿಂದ ಅದ್ರದ್ದು ರಸ ಎಲ್ಲ ಬರ್ತಾ ಇದೆ, ಯಾಕೆ ಆ ಥರ ಬರ್ತಾ ಇದೆ ಅಂತ ಕೇಳಿದ್ದಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಮತ್ತು ಬಾಕ್ಸ್ ನಾವು ತರಿಸಿದ್ದೀವಿ ಅಂತ ಹೇಳಿದ್ನಲ್ವ, ಆ ವ್ಲಾಗ್ನಲ್ಲಿ ಕೂಡ ಹೇಳಿದ್ದೀನಿ. ಸೊ ನಾವು ಇದು ಬಾಕ್ಸ್ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳಿಗೆ ಒಳ್ಳೆ ಹೆಲ್ದಿ ಫುಡ್ ಕೊಡಬೇಕು, ಫೈಬರು, ಕಾರ್ಬ್ಸು, ಪ್ರೋಟೀನು ಇದೆಲ್ಲ ಕಂಪ್ಲೀಟಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಬಾಕ್ಸನ್ನು ಮಾಡಿದ್ದೀವಿ ನಾವು. ಸೊ ನೀವು ಒಂದು ವೇಳೆ ರೈಸ್ ಸಾಂಬಾರು ಹಾಕಬೇಕು ನಿಮ್ಮ ಮಕ್ಳಿಗೆ, ಬರೀ ಅದಷ್ಟೇ ಕೊಟ್ಟು ಕಳಿಸ್ಬೇಕು ಅಂದರೆ ದಯವಿಟ್ಟು ಈ ಥರ ಬಾಕ್ಸ್ನ ತಗೋಬೇಡಿ. ನಾನು ಅವತ್ತು ಕೂಡ ಅದನ್ನೇ ಹೇಳಿದ್ದೀನಿ. ಯೂಶ್ವಲಿ ಎಲ್ಲ ತಾಯಂದರು ಏನು ಮಾಡ್ತಾರೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ದು. ಸೊ ನಾವೇನು ಮಾಡ್ತೀವಿ, ಅನ್ನ ಸಾರು ಅಥವಾ ಏನಾದರೂ ರೈಸ್ ಐಟಮ್ಸ್ ಇರುತ್ತಲ್ವ, ಅದನ್ನು ಕಲಸಿ ಅಥವಾ ಪಲಾವು, ಆ ರೈಸ್ ಈ ರೈಸ್ ಎಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಪ್ರೋಟೀನ್ಗೆ ಅಂತ ಹೇಳಿ ನಾವು ಪನ್ನೀರ್ ಅಥವಾ ಕುದಿಸಿರೋಂತಹ ಕಾಳು, ಮೊಳಕೆ ಕಾಳು ಎಲ್ಲದೂ ಹಾಕಲಿಕ್ಕೆ ಇದು, ಮತ್ತು ಫೈಬರ್ಗೆ ಅಂತ ಹೇಳಿ ಕುದಿಸಿರೋಂತಹ ತರಕಾರಿ, ಇನ್ನು ಬೇರೆ ಸ್ನ್ಯಾಕ್ಸ್ ಎಲ್ಲ ಹಾಕಲಿಕ್ಕೆ ಅಂತೇಳಿ ಈ ಥರ 3 ಪಾರ್ಟಿಷನನ್ನು ಮಾಡಿಸಿದ್ದೀವಿ. ಆಮೇಲೆ ಇದನ್ನು ಸ್ನ್ಯಾಕ್ ಬಾಕ್ಸ್ ಅಂತಲೂ ಡಿಸೈನ್ ಮಾಡಿದ್ದೀವಿ. ಈಗ ನೋಡಿ, ಒಂದು ಮಗುಗೆ 1-2 ಥರ 3 ಥರ ಸ್ನ್ಯಾಕ್ಸ್ ಕೇಳುತ್ತೆ, ನಂಗೆ ಅದು ಸ್ವಲ್ಪ ಬೇಕು, ಇದು ಸ್ವಲ್ಪ ಬೇಕು ಅಂತ. ಅವಾಗ ಏನಾಗುತ್ತೆ ಗೊತ್ತಾ, 2-3 ಡಬ್ಬಿಗಳನ್ನ ನೀವು ಕೊಟ್ಟು ಕಳಿಸ್ಬೇಕು, ಪುಟ್ಟದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಥರದ ಸ್ನ್ಯಾಕ್ಸನ್ನು ನೀವು ಹಾಕಿಡ್ಬೋದು. ಈ ಥರ 3 ಕಂಪಾರ್ಟ್ಮೆಂಟ್ ಇರೋದ್ರಿಂದ, ಪಾರ್ಟಿಷನ್ ಇರೋದ್ರಿಂದ ಎಲ್ಲವುದು ಹಾಕಿಡ್ಬಹುದು. ಒಂದೇ ಬಾಕ್ಸು ಮಗು ಕೈಯಲ್ಲಿ ಕೊಟ್ಟು ಕಳ್ಸೋಕ್ಕಾಗತ್ತೆ ಅಂಥೇಳಿ ಈ ಇಂಟೆನ್ಷನಿಂದ ಕೂಡ ಈ ಬಾಕ್ಸ್ನ ಮಾಡಿದ್ದೀವಿ. ಆಮೇಲೆ ಲಿಕ್ವಿಡ್ ಹಾಕಲಿಕ್ಕೂ ಕೂಡ ಒಂದು ಬಾಕ್ಸ್ ಇದೆ. ಈಗ ಏನೋ ಜಾಮ್ ಆಗಿರ್ಬೋದು, ಚಟ್ನಿ ಏನೋ ಮಕ್ಳಿಗೆ ಹಾಕಿ ಕಳ್ಸೋಕ್ಕೆ, ಅದಕ್ಕೂ ಕೂಡ ಒಂದು ಚಿಕ್ಕ ಕಂಟೈನರ್ ಇದೆ. ಸೊ ಇದನ್ನು ನಾವು ನಮ್ಮ ಕಡೆಯಿಂದ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಚಿಕ್ಕ ಕಂಟೈನರ್ ಕೂಡ ಇರುತ್ತೆ, ನೀವು ಜಾಮ್ ಹಾಕಲಿಕ್ಕೆ, ಚಟ್ನಿ ಹಾಕಲಿಕ್ಕೆ, ಮಕ್ಕಳಿಗೂ ಕೂಡ ಈಸಿಯಾಗಿ ನೋಡಿ, ಮುಚ್ಚೋದು ಈಸಿ ಇದೆ, ಹಾಕಿ ಅದೇ ಡಬ್ಬದಲ್ಲೇ ಇಡ್ಬೋದು. ಸೊ ಹಾಗಾಗಿ ಇದನ್ನು ನಾವು ಒಂದು ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಸೀಲ್ ಇದೆ.
ಸೊ ಇದರಿಂದ ಇದು ಲೀಕ್ ಪ್ರೂಫ್ ಆಗಿರುತ್ತೆ, ಲೀಕ್ ಏನೂ ಆಗೋದಿಲ್ಲ. ಜೊತೆಗೆ ಈ ಥರ ಕ್ಲಿಪ್ಸ್ನ ಕೊಟ್ಟಿದ್ದೀವಿ, ಮಕ್ಕಳಿಗೆ ತೆಗಿಲಿಕ್ಕೆ ಹಾಕಲಿಕ್ಕೆ ಈಸಿ ಆಗಿರಬೇಕು, ಯಾರ ಹೆಲ್ಪು ಇಲ್ದಲೆ ಅವರೇ ಹಾಕೋ ಥರ ಇರಬೇಕು ಅನ್ನೋದಕ್ಕೋಸ್ಕರ ಈ ಥರ ಕ್ಲಿಪ್ಸ್ನ ಮಾಡಿಸಿದ್ದೀವಿ. ಸೊ ಇದರಿಂದ ಏನಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆ ಹೆಲ್ದಿ ಫುಡ್ಡು ಸಿಗುತ್ತೆ, ಜೊತೆಗೆ ಬಾಕ್ಸ್ ಓಪನ್ ಮಾಡೋಕ್ಕೆ ಬರಲ್ಲ, ಅವರು ಹೆಲ್ಪ್ ಬೇಕು ಇವ್ರು ಹೆಲ್ಪ್ ಬೇಕು ಅನ್ನೋದಿಲ್ಲ. ಸೊ ಸ್ವಂತವಾಗಿ ಅವರೇ ತಗೊಂಡು ಹೆಲ್ದಿ ಫುಡ್ನ ತಿನ್ನಬಹುದು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಿಸ್ಕೊಂಡಿದ್ದೀವಿ. ಮತ್ತು ಇನ್ನು ಕೆಲವರು ಕೇಳ್ತಾ ಇದ್ದಾರೆ ರೇಟ್ ತುಂಬ ಜಾಸ್ತಿ ಆಯಿತು, ಏನಕ್ಕೆ ಅಷ್ಟು ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಯಾಕಪ್ಪ ಅಂದರೆ ಇದು ಫುಡ್ ಗ್ರೇಡ್ ಸ್ಟೀಲು, ಯಾಕೆಂದರೆ ಮಕ್ಕಳಿಗೆ ಹಾಕ್ಕೊಡ್ಬೇಕು ಅಂಥೇಳಿ ನಾವು ಎಕ್ಸ್ಪೆಷಲಿ ಮಕ್ಕಳಿಗೆ ಅಂಥೇಳಿ ಫುಡ್ ಗ್ರೇಡ್ ಸ್ಟೀಲಲ್ಲಿ ಮಾಡಿಸಿದ್ದೀವಿ. ನಮಗೆ ಹೊರಗಡೆ ಸಿಗತ್ತಲ್ವಾ, ಸೊ ಆ ಥರ ಸ್ಟೀಲ್ ಅಲ್ಲ, ಇದು ಒಳ್ಳೆ ಕ್ವಾಲಿಟಿ ಸ್ಟೀಲ್, ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅದಾದಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಈ ಬಾಕ್ಸ್ ಬಿಸ್ನೆಸ್ನ ಮಾಡಬೇಕು ಅಂತ ಹೇಳಿ ಥಾಟ್ ಬಂದಾಗ ಫಸ್ಟಿಗೆ ಸ್ಟಾಕ್ ಇಷ್ಟೊಂದು ಬೇಡ, ಸ್ವಲ್ಪನೇ ತರಿಸ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡೆ. ಬಟ್ ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ಮಿನಿಮಮ್ ಇಷ್ಟು ತಗೊಳ್ಳೇಬೇಕು ನೀವು ಅಂತ ಹೇಳಿದ್ರು. ಆದರೂ ಭಯದಿಂದ ಹೋಗಲಿ ತಗೊಳ್ಳೋಣ, ಒಂದು ಸ್ಟೆಪ್ ಹಾಕೋಣ ಮುಂದೆ ಅಂತ ಹೇಳಿಬಿಟ್ಟು ಅವರು ಹೇಳಿರೋ ಕ್ವಾಂಟಿಟಿನೇ ತರಿಸ್ಕೊಂಡ್ವಿ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಆಗಿದೆ. ಜಸ್ಟ್ ನಾನು ಲಾಸ್ಟ್ ಮಂತ್ ನಾನು ಸ್ಟಾರ್ಟ್ ಮಾಡಿದ್ದು ಈ ಬಿಸ್ನೆಸ್. ಸೊ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಸ್ಟಾಕೇ ಖಾಲಿ ಆಗೋದು ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಮುಗಿಯುತ್ತೆ ಅಂತ. ಇದು ಅಂದರೆ ಮಕ್ಕಳಿಗೆ ಬೇಕಾಗ್ತಾ ಇರುತ್ತೆ, ಅವಾಗವಾಗ ಆರ್ಡ್ರ್ ಮಾಡ್ಕೊಳ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಂದು ತಿಂಗಳಲ್ಲಿ ಖಾಲಿ ಆಗಿದ್ದು ನೋಡಿ ನಿಜವಾಗ್ಲೂ ಶಾಕ್ ಆದೆ ನಾನು. ಸೊ ಲಿಮಿಟೆಡ್ ಸ್ಟಾಕ್ ಇದೆ, ಇಲ್ಲಿ ಒಂದು ಸ್ವಲ್ಪ ಸ್ಟಾಕ್ ಇದೆ, ಮತ್ತು ಆ ಮನೆಯಲ್ಲಿ ಸ್ವಲ್ಪ ಸ್ಟಾಕ್ ಇಟ್ಟಿದ್ದೀವಿ. ಬೇಕು ಅಂದವರು ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ. ನಾನು ಮತ್ತೆ ಅದಾದಮೇಲೆ ಮ್ಯಾನುಫ್ಯಾಕ್ಚರರ್ ಹತ್ರ ಮತ್ತೆ ಮಾತಾಡಿದ್ರೆ ಈಗೇನು ಹೇಳ್ತಾ ಇದ್ದಾರೆ ಗೊತ್ತಾ, ಅವರು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, ಹಳೆ ಪ್ರೈಸ್ ನಾವು ಕೊಡೋಕ್ಕಾಗಲ್ಲ. ಈಗೆಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ವಾರು ಅದು ಇದು ಅಂತ ಹೇಳಿ. ಹೌದು, ಎಲ್ಲದೂ ರೇಟ್ ಜಾಸ್ತಿ. ನನಗೆ ಇವಾಗ ಇನ್ನೊಂದು ಯೋಚನೆ ಆಗಿದೆ. ಸೊ ಈಗ ಅವರೇನೋ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ, ಬಟ್ ನನ್ನ ಫಾಲೋವರ್ಸ್ಗೆ ನಾನು ಹೆಂಗೆ ರೇಟ್ ಜಾಸ್ತಿ ಮಾಡಲಿ, ಯಾವ ರೇಟ್ ಕೊಡಲಿಯಪ್ಪ ಅಂತ ಟೆನ್ಷನ್ ಆಗ್ತಾಯಿದೆ. ಈಗ ಕೆಲವು ಜನರು ಆಲ್ರೆಡಿ ಇದೇ ರೇಟ್ ಜಾಸ್ತಿ ಆಯ್ತು ಅಂತ ಇದ್ದಾರೆ, ಇನ್ನೂ ರೇಟ್ ಜಾಸ್ತಿ ಆದರೆ ಹೆಂಗಪ್ಪ ಅಂಥೇಳಿ. ಬಟ್ ಆದರೂ ಆದಷ್ಟು ನಾನು ಟ್ರೈ ಮಾಡ್ತೀನಿ ನಿಮ್ಮೆಲ್ಲರಿಗೂ ಬೆಸ್ಟ್ ಪ್ರೈಸ್ ಕೊಡಬೇಕು ಅಂತಲೇ. ಸೊ ಅದು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಗೆ ಇವಾಗ ಇನ್ನೂ ಈಗ ಸ್ಟಾರ್ಟ್ ಮಾಡ್ತಾರೆ ಬಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಅದಾದಮೇಲೆ ಡಿಸೈಡ್ ಮಾಡಿ ಹೇಳ್ತೀನಿ. ಅಷ್ಟರಲ್ಲಿ ನೀವೇನಾದರೂ ತಗೊಳ್ಬೇಕು ಅಂತ ಅಂದ್ಕೊಂಡ್ರೆ ಸೊ ಈ ಸ್ಟಾಕ್ ನಾವು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಮುಗಿತೀನಿ, 120 ಬಾಕ್ಸಸ್ ಏನೋ ಇದೆ ಅಲ್ವಾ, ಸಮಥಿಂಗ್ ಅಷ್ಟಿದೆ ಅಷ್ಟೇ. ಬೇಗ ಆರ್ಡರ್ ಮಾಡ್ಕೊಂಡ್ರೆ ಲಿಮಿಟೆಡ್ ಸ್ಟಾಕ್. ಹೌದು. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೀನಿ. ಆ್ಯಕ್ಚುಲಿ ಇದು ಒಬ್ಬರು ತಾಯಿಗೋಸ್ಕರ ತರಿಸಿದ್ದು ನಾನು. ಫ್ರೆಂಡ್ಸ್, ತುಂಬ ಜನರು ಇದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಎಕ್ಸ್ಪೆಷಲಿ ಒಬ್ಬರು ತಾಯಿ ಅಂತೂ ಬಾಕ್ಸ್ ತಗೊಂಡಿದ್ದು ನೆಕ್ಸ್ಟ್ ಡೇ ಮಗು ಕಳ್ಕೊಂಬಂದ್ಬಿಟ್ಟಿದೆ, ಅವರಂತೂ ಪ್ಲೀಸ್ ತರಿಸ್ಕೊಡಿ, ಇದು ನಮಗೆ ಕಳ್ಕೊಂಬಂದ್ಬಿಟ್ಟಿದ್ದಾನೆ ನಮ್ಮ ಮಗ ಅಂತ ಹೇಳಿದ್ರು. ನಾನು ಎಕ್ಸ್ಟ್ರಾ ಪೇ ಮಾಡ್ತೀನಿ ಅದಕ್ಕೆ ಬೇಕು ಅಂದ್ರೂ ಹೇಳಿದ್ರು. ಬಟ್ ನಮ್ಮ ಹತ್ರ ಅವಾಗ ಸ್ಟಾಕ್ ಇರಲಿಲ್ಲ. ಸೊ ಆಮೇಲೆ ನಮಗೆ ಯೋಚನೆ ಬಂತು, ಓಕೆ ಪಾಪ ತೊಗೊಂಬಂದ್ಬಿಡೋಣ, ಎಷ್ಟೋ ಜನ ಬಾಕ್ಸ್ ತೊಗೊಂಡಿದ್ದಾರೆ, ಏನೋ ಮಿಸ್ ಆಗ್ಬೋದು, ಏನಾದರೂ ಆಗಿರ್ಬೋದು ಅಂಥೇಳಿ. ಆವಾಗ ನಮಗೆ ಅನ್ನಿಸ್ತು ಇದನ್ನು ತರಿಸ್ಬಿಡೋಣ ಅಂತ. ಹಾಗಾಗಿ ಈಗ ನಿಮಗೆ ಈ ರಬ್ಬರ್ ಕೂಡ ಅವೈಲಬಲ್ ಇದೆ. ಇದನ್ನು ಕೂಡ ನೀವು ಸಪ್ರೇಟಾಗಿ ಆರ್ಡರ್ ಮಾಡ್ಕೋಬೋದು. ಆಲ್ರೆಡಿ ಬಾಕ್ಸ್ ತೊಗೊಂಡಿದ್ರೆ ಎಕ್ಸ್ಟ್ರಾ ಬೇಕು ಅಂದರೆ ಆರ್ಡರ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಇದು ಒಂದು ಪ್ರಾಡಕ್ಟ್ ನಮ್ಮದು. ನಿಜ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದು ಇನ್ಸಿಡೆಂಟ್ ಆಗಿದೆ. ಏನು ಗೊತ್ತಾ, ಸೊ ನಾವು ಯೂಶ್ವಲಿ ಕಸ್ಟಮರ್ಸ್ಗೆ ಹೇಗೆ ಬಾಕ್ಸ್ ಕಳಿಸ್ತೀವಿ ಆ ಥರ ಕಳಿಸ್ಕೊಟ್ಟಿದ್ದೀವಿ. ಬಟ್ ಅವರೇನೋ ರಿಸೀವ್ ಮಾಡ್ಕೊಂಡಿಲ್ಲ, ಅಲ್ಲಿಂದ ಏನೋ ಫೋನ್ ಕನೆಕ್ಟ್ ಆಗಿಲ್ಲನೋ ಅಥವಾ ಏನೋ ಒಂದಾಗಿ ರಿಸೀವ್ ಮಾಡ್ಕೊಂಡಿಲ್ಲ. ಸೊ ಅದೇನಾಗಿದೆ, ನಮಗೆ ರಿಟರ್ನ್ ಬಂದಿದೆ. ರಿಟರ್ನ್ ಕಳಿಸಿರೋ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಅಂದರೆ ಇದು ಕಸ್ಟಮರ್ಗೆ ಹೋಗಿಲ್ಲ ಪಾಪ, ಅವ್ರದ್ದೇನು ಡೆಲಿವರಿ ಏಜೆಂಟ್ಸ್ ಅವ್ರು ಮಾಡಿದ್ದೆ. ಸೊ ಇವರು ಡೆಲಿವರಿ ಬಾಯ್ ಏನು ಮಾಡಿದ್ದಾರೆ ಗೊತ್ತಾ, ಇಲ್ಲಿ ತೋರಿಸ್ತೀನಿ ನೋಡಿ. ನಿಜ ನನಗೆ ನಂಬಕ್ಕೆ ಆಗಿಲ್ಲ. ಅಂದರೆ ಈ ಥರ ಎಷ್ಟು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಅದು ನಮ್ಮ ಬಾಕ್ಸೇ ತೊಗೊಂಡ್ಬಿಟ್ಟು ಏನೋ ಹಾಕಿ ಕಳಿಸಿದ್ದಾರೆ. ಅಲ್ಲ, ಹೆಂಗಿರ್ತಾರೆ ಅಲ್ವಾ. ಸೊ ಅದಕ್ಕೆ ನಮಗೆ ಭಯ ಆಗತ್ತೆ ಕಳಿಸ್ಬೇಕಾದ್ರೆ, ಯಾಕೆಂದರೆ ಇಷ್ಟು ಕಾಸ್ಟ್ಲಿ ಪ್ರಾಡಕ್ಟು ನಮಗೆ ಪಾಪ ಅವ್ರು ಆರ್ಡರ್ ಮಾಡ್ಕೊಂಡಿರ್ತಾರೆ, ಅವ್ರಿಗೂ ರೀಚ್ ಆಗಿಲ್ಲ ಅಥವಾ ನಮಗೆ ರಿಟರ್ನ್ ಬಂತು ಅಂದರೂ ಎಷ್ಟೊಂದು ಲಾಸ್ ಆಗುತ್ತೆ. ನಾವು ಹಿಂಗೆ ರಿಟರ್ನ್ ಬಂತ ಮತ್ತೆ ಅವ್ರಿಗೆ ಕಳಿಸ್ಬೇಕಂದ್ರೆ ಮತ್ತೆ ಡೆಲಿವರಿ ಚಾರ್ಜಸ್ ನಾವು ಪೇ ಮಾಡಬೇಕಲ್ವಾ. ಹೌದು. ಸೊ ಎರಡೆರಡು ಆಗೋಗ್ಬಿಡುತ್ತೆ ನಮಗೆ. ಅದಕ್ಕಾಗಿ ನೀವು ಪಾರ್ಸೆಲ್ ನಿಮ್ಗೆ ರಿಸೀವ್ ಆಗದೆ, ಬಾಕ್ಸ್ ಬಿಚ್ಚೋದಕ್ಕಿಂತ ಮುಂಚೆನೇ ನೀವು ವಿಡಿಯೋ ಮಾಡ್ಕೊಳ್ಳಿ. ಅಂದರೆ ನಮಗೂ ಒಂದು ಕ್ಲಾರಿಟಿ ಇರುತ್ತಲ್ವ. ಸೊ ಅವ್ರ ಜೊತೆ ನಾವು ಮಾತಾಡ್ಬೇಕಂದ್ರೂ ಸೊ ಆ ಥರ ವಿಡಿಯೋ ಪ್ರೂಫ್ ಇದ್ರೇ ಸೊ ನಾವು ಏನಾದರೂ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗತ್ತೆ, ಅವ್ರ ಹತ್ರ ಮಾತಾಡೋಕ್ಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಇಬ್ಬರಿಗೂ ಲಾಸ್ ಆಗುತ್ತೆ.
ಅಲ್ವಾ? ಸೊ ಅದಕ್ಕಾಗಿ ಪ್ರತಿ ಸಲ ನಾನು ಇದನ್ನು ಹೇಳ್ತಾನೆ ಇರ್ತೀನಿ, ಬಾಕ್ಸ್ ಬರೋದೇ ನಿಮಗೆ ಅದು ಓಪನಿಂಗ್ ವಿಡಿಯೋ ಮಾಡ್ಕೊಳ್ಳಿ ಕಂಪಲ್ಸರಿಯಾಗಿ ಅಂತ. ಆ್ಯಂಡ್ ಇನ್ನು ಆಫೀಸಿಗೆ ಬಂದು ಇವತ್ತು ಎಷ್ಟು ಆರ್ಡರ್ಸ್ ಬಂದಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದೆ. ನೋಡಿ, ನಮಗೆ ಪ್ರತಿ ದಿವಸ ಈ ಥರ ಬಂದಿರೋ ಆರ್ಡರ್ಸ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಫ್ರೆಂಡ್ಸ್ ನೋಡಿ, ನಿನ್ನೆ ಬಂದಿರೋದು ಲೀಸ್ಟ್ ತೋರಿಸಿದ್ನಲ್ವಾ? ಸೊ ಇದಿಷ್ಟು ಪ್ಯಾಕ್ ಮಾಡಿಬಿಟ್ಟಿದ್ದೀವಿ. ಅಂದರೆ ನಮಗೆ ನಿನ್ನೆ ಬಂದಿರತ್ತೆ ಅಲ್ವಾ, ನಿನ್ನೆ ಬಂದಿರೋ ಆರ್ಡರ್ಸ್ ಎಲ್ಲ ಇವತ್ತಿಗೆ ಎಲ್ಲ ಪ್ಯಾಕ್ ಆಗಿರುತ್ತೆ. ಪ್ಯಾಕ್ ಆಗಿಬಿಟ್ಟು ಇವತ್ತೇ ಆದಷ್ಟು ಡಿಸ್ಪ್ಯಾಚ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ನಾವಂತೂ ಈ ಥರ ಪ್ಯಾಕ್ ಮಾಡಿಬಿಟ್ಟು ರೆಡಿ ಇಟ್ಟಿರ್ತೀವಿ. ಆದರೆ ಕೆಲವೊಂದ್ಸಲ ಏನಾಗುತ್ತೆ, ಡೆಲಿವರಿ ತಗೊಳ್ಳೋರು ಸ್ವಲ್ಪ ಮಳೆ ಬರ್ತಾ ಇದೆ ಅಥವಾ ಹಾಲಿಡೇ ಬಂತು, ಅದು ಬಂತು, ಸಂಡೇ ಬಂತು ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಆದಷ್ಟು ಕರೆಕ್ಟ್ ಟೈಮ್ಗೆ ಎಲ್ಲರಿಗೂ ಪ್ರಾಡಕ್ಟ್ ರೀಚ್ ಆಗುತ್ತೆ. ಕೆಲವೊಂದು ಸಲ ಕೆಲವೊಬ್ಬರಿಗೆ ಲೇಟಾಗಿ ಆಗಿರುತ್ತೆ ಅಷ್ಟೇ. ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀವಲ್ವ, ಇದೆಲ್ಲ ನಾಳೆ ಹೋಗೋವಂಥದ್ದು, ಇದೆಲ್ಲ ಇವತ್ತು ಕಳಿಸ್ಕೊಡೋ ಅಂಥದ್ದು. ಹಾಗಾಗಿ ಪ್ಯಾಕ್ ಮಾಡಿಬಿಟ್ಟು ಈ ಥರ ರೆಡಿ ಇಟ್ಬಿಟ್ಟಿರ್ತೀವಿ, ಅವರ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಆಲ್ರೆಡಿ ನಮ್ಮ ಹತ್ರ ಪರ್ಚೇಸ್ ಮಾಡಿರೋರು, ಸೊ ಅವ್ರಿಗೆ ಇಷ್ಟ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕೊಡಬೇಕು ಅಂಥೇಳಿ ಆಸೆ ಪಟ್ಟಿರ್ತಾರೆ ನೋಡಿ. ಅಂಥವರು ಒಂದು ತೊಗೊಂಡಿರ್ತಾರೆ, ಮತ್ತು ಇನ್ನೂ ಒಂದೆರಡು ಆರ್ಡ್ರ್ ಮಾಡ್ಕೊಳ್ತಾರೆ. ಇದು ನೋಡಿ, ಇದು 4 ಬಾಕ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 4 ಇದೆ, ಇದು ಒಂದು 4. ಈ ಥರ ಒಬ್ಬೊಬ್ಬರೇ 4 ಬಾಕ್ಸ್ಗಳನ್ನು 3 ಬಾಕ್ಸ್ಗಳನ್ನು ತೊಗೊಳ್ತಾರೆ. ಫಸ್ಟ್ ಅವ್ರಿಗೆ ಇಷ್ಟ ಆಗಿರುತ್ತೆ ಕೆಲವರಿಗೆ, ಅವರು ಮತ್ತೆ ಇನ್ನೊಂದು ಸಲ ಆರ್ಡ್ರ್ ಮಾಡ್ಕೊಳ್ತಾರೆ. ತುಂಬ ಖುಷಿಯಾಗತ್ತೆ ನನಗಿದು ನೋಡಿ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್, ನಮಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಹೇಳಿ, ಮನೇಲಿ ಕುತ್ಕೊಂಡು ಏನಾದರೂ ಬಿಸ್ನೆಸ್ ಮಾಡೋದಿತ್ತು ಅಂದರೆ ಹೇಳಿ, ನಮ್ಗೆ ಐಡಿಯಾಸ್ ಕೊಡಿ ಅಂತ ಹೇಳಿ ತುಂಬ ಜನ ಕೇಳ್ತಿರ್ತಾರೆ. ಸೊ ಈಗ ನಾನೊಂದು ಹೇಳ, ಏನಪ್ಪ ಅಂದರೆ ಒಂದು ಸ್ಕಿಲ್ ಅನ್ನೋದು ಕಲಿಬೇಕು. ಆ ಸ್ಕಿಲ್ ಅನ್ನೋದಿತ್ತು ಅಂದರೆ ಅದು ಯಾವತ್ತೂ ವೇಸ್ಟ್ ಆಗಲ್ಲ. ಆ ಸ್ಕಿಲ್ಲಿಂದನೇ ನಾವು ದುಡಿಬಹುದು ಅಲ್ವಾ? ಸೊ ಅದನ್ನ ಫಸ್ಟ್ ನಾವು ಕಲ್ತ್ರೆ ಎಷ್ಟೋ ಉಪಯೋಗಗಳಾಗತ್ತೆ. ಮತ್ತೆ ಯಾಕೆ ಅಂದ್ರೆ ಈಗ ಈಗಿನ ಕಾಲದಲ್ಲಿ ಇನ್ಕಮ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಕೊಡಿ, ಇಲ್ಲ ಏನಾದ್ರೂ ಬಿಸ್ನೆಸ್ ಐಡಿಯಾ ಇದ್ರೆ ಹೇಳಿ, ಈ ತರ ಎಲ್ಲ ಕೇಳ್ತಾರೆ. ಒಂದು ಸ್ಕಿಲ್ ಇತ್ತು ಅಂದ್ರೆ ನಾವ್ ಎಲ್ಲೋದ್ರೂ ದುಡಿಬಹುದು, ಅದಿಲ್ವಾ? ಕರೆಕ್ಟ್. ಅದ್ರಲ್ಲಿ ಯೂಟ್ಯೂಬ್ ಅನ್ನೋದು ಬೆಸ್ಟ್ ಈಗ ಯಾಕೆಂದ್ರೆ ಹೊಸದಾಗಿ ಬಂದಿರೋರ್ಗೆ ನಮ್ಗೆ ಯೂಟ್ಯೂಬ್ ಇಂದ ಎಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆ. ಅಂದ್ರೆ ಅದು ಎಸ್ಪೆಷಲಿ ಈ ಇಯರ್ AI ಬಂತಲ್ವಾ, ಭಯಂಕರ ಸಪೋರ್ಟ್. ನಾವ್ ಅವಾಗೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ರು, ಜನರಿಗೆ ನೋಡೋಕೆ ವಿಡಿಯೋ ನೋಡೋಕೆ ಅಭ್ಯಾಸ ಇಲ್ಲ, ಇಂಟರ್ನೆಟ್ ಇಲ್ಲ ಸರಿಯಾಗಿ, ಏನು ಗೊತ್ತಿಲ್ಲ ಅವ್ರಿಗೆ. ಯೂಟ್ಯೂಬ್ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ ಅವಾಗೆಲ್ಲ. ಈಗ ಎಲ್ಲರೂ ವಿಡಿಯೋಸ್ ನೋಡೋರೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋರೆ. ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಯೂಟ್ಯೂಬ್ ಕೂಡ ಒಳ್ಳೆ ಸಪೋರ್ಟ್ ಕೊಡ್ತಾ ಇದೆ ಈ ಇಯರ್, ಎಸ್ಪೆಷಲಿ ಹೊಸಬರಿಗೆ. ಅದೇ ಇನ್ನೊಂದೇನ್ ಗೊತ್ತಾ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋರ್ಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಕೊಡೋದು, ಮತ್ತೆ ಹೇಗೆ ಫಾಲೋವರ್ಸ್ನೆಲ್ಲ ಈಸಿಯಾಗಿ ತಗೊಳ್ಳೋದು, ಅದೆಲ್ಲದು ತುಂಬಾ ಚೆನ್ನಾಗಿದೆ. ಅವಾಗೆಲ್ಲ ನಮ್ಗೆಲ್ಲ ಫಾಲೋವರ್ಸ್ ತಗೊಳ್ಬೇಕು ಅಂದ್ರೆ ತುಂಬಾ ಡಿಫಿಕಲ್ಟ್ ಇರೋದು. ನಾನು ಹೇಳಿದ್ದೀನಿ ಕೂಡ, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಯೂಟ್ಯೂಬ್ ಬ್ಯಾನರ್ಗಳು ಇರುತ್ತಲ್ವಾ, ಅದನ್ನ ಹೋಗಿ ಬೀದಿಗೆಲ್ಲ ಅಂಟಿಸ್ ಬರ್ತಾ ಇದ್ವಿ. ಮತ್ತೆ ಗೊತ್ತಿಲ್ಲ ಜನರಿಗೆ ಆಗಿನ ಕಾಲದಲ್ಲಿ ಏನ್ ಮಾಡೋದು, ಯೂಟ್ಯೂಬ್ ಅಂದ್ರೇನೆ ಗೊತ್ತಿರ್ಲಿಲ್ಲ. ಬಟ್ ಇವಾಗ ಆತರ ಅಲ್ಲ. ಈಗ ನೋಡಿ, ಸ್ಟಾರ್ಟ್ ಮಾಡಿದ್ವಿ ಅನ್ಕೊಳ್ಳಿ, ಎಲ್ರು ಯೂಟ್ಯೂಬ್ ಅಲ್ಲೇ ಇರ್ತಾರೆ, ಆರಾಮಾಗಿ ಎಲ್ರಿಗೂ ರೀಚ್ ಆಗ್ತಾರೆ ಹೊಸದಾಗಿ ಸ್ಟಾರ್ಟ್ ಮಾಡೋರು. ಸೊ ಹಾಗಾಗಿ ನನ್ನ ಪ್ರಕಾರ ಬೆಸ್ಟ್ ಏನಪ್ಪಾ ಅಂದ್ರೆ ನೀವು ಯೂಟ್ಯೂಬ್ ಮಾಡೋದು ತುಂಬಾ ಬೆಸ್ಟ್ ಇದೆ. ಸೊ ನಿಮ್ಗೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಮ್ದು ಯೂಟ್ಯೂಬ್ ಕೋರ್ಸ್ ಇದೆ, ನೀವು ಅದಕ್ಕೆ ಜಾಯ್ನ್ ಆದ್ರೆ ಸೊ ಹಲವಾರು ಬಗೆಯ ಡೌಟ್ಸ್, ಮತ್ತೆ ನೀವು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾಪ್ ಮಾಡಿದ್ರು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಒಂದ್ಸಲ ಜಾಯ್ನ್ ಆಗಿ ನೋಡಿ, ನಿಮ್ಗೆ ಅಂದ್ರೆ A to Z ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಹೇಗೆ ನಾವು ಬೆಳಿಬೇಕು ಅನ್ನೋದ್ರ ಬಗ್ಗೆ ನಮ್ 10 years ಎಕ್ಸ್ಪೀರಿಯನ್ಸ್ ಇಂದ ಆ ಕೋರ್ಸ್ ಅನ್ನ ಮಾಡಿದೀವಿ ನಾವು. ಜೊತೆಗೆ ನಾವ್ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದೀವಿ, ಮತ್ತೆ ಹೇಗೆ ನಾವು ಗ್ರೋ ಆದ್ವಿ, ಸೊ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಅದೆಲ್ಲದನ್ನ ನೀವು ಆ ಕೋರ್ಸ್ ನಲ್ಲಿ ನೋಡ್ಬೋದು. ಒಂದ್ಸಾರಿ ಆ ಕೋರ್ಸ್ ಜಾಯ್ನ್ ಆಗಿ ಮುಗಿಸ್ಬಿಟ್ರೆ ನಿಮ್ಗೆ ಫ್ರೆಶರ್ ಅಂತ ಅನ್ಸೋದೇ ಇಲ್ಲ. ಒಂದು 2 years ಎಕ್ಸ್ಪೀರಿಯನ್ಸ್ ಇದೆಯಪ್ಪ ನಮ್ದು ಯೂಟ್ಯೂಬ್ ಅಲ್ಲಿ ಅಂತ ಆರಾಮಾಗಿ ಹೇಳ್ಕೋಬಹುದು. ಅಂದ್ರೆ ನೀವು ಅಷ್ಟೊಂದು ಗೊತ್ತಾಗ್ಬಿಡುತ್ತೆ. ಹೌದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದು ಕಂಪ್ಲೀಟ್ಲಿ ಆನ್ಲೈನ್ ಕೋರ್ಸ್ ಆಗಿರುತ್ತೆ, ನೀವು ಯಾವಾಗ ಬೇಕಾದ್ರೂ ಹೋಗಿ ನೋಡ್ಬೋದು. ಅಂದ್ರೆ ಕೆಲವರಿಗೆ ಟೈಮ್ ಇರಲ್ಲ ಅಂತಾರೆ, ಸೊ ನಿಮ್ ಟೈಮ್ ನಲ್ಲೇ ಹೋಗಿ ನೋಡ್ಬೋದು. ಸೊ ಈ ತರ ಒಂದು ಸ್ಕಿಲ್ ಅನ್ನ ನಾವು ಡೆವಲಪ್ ಮಾಡ್ಕೊಂಡ್ಬಿಟ್ರೆ, ಸ್ಕಿಲ್ ಬಂದ್ಬಿಟ್ಟು ನಮ್ಗೆ ಹಣ ಇದ್ದಂಗೆ, ಯಾವಾಗ ಬೇಕಾದ್ರೂ ದುಡಿಬಹುದು ಅದರಿಂದ, ಅನ್ಲಿಮಿಟೆಡ್ ಮನಿ. ಹೌದು. ಸೊ ಹಾಗಾಗಿ ಆ ಸ್ಕಿಲ್ ನ ನಾವು ಡೆವಲಪ್ ಮಾಡ್ಕೊಳ್ಳೋದ್ರ ಬಗ್ಗೆ ನೋಡ್ಬೇಕು. ಇಂಟ್ರೆಸ್ಟೆಡ್ ಇದ್ರೆ ನೀವು ಹೋಗಿ ಜಾಯ್ನ್ ಆಗಿ ನಮ್ಮ ಕೋರ್ಸ್ನ.
ಫ್ರೆಂಡ್ಸ್ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ, ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಫ್ರೆಂಡ್ಸ್ ಇದೇನು ಗೊತ್ತಾ, ನಾನು ಇದನ್ನು ಕೇಳಿದ್ದೆ ಈ ಥರ ಸಿಗುತ್ತೆ ಅಂತ. ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಈ ಥರ ಹತ್ತಿರದಿಂದ. ಇದನ್ನು ಬಾಸ್ಮತಿ ಮಂಡಕ್ಕಿ ಅಂತ ಹೇಳಿ ಕರೀತಾರಂತೆ. ಮತ್ತು ಇದು ಬಂದುಬಿಟ್ಟು ರಾಗಿ ಅವಲಕ್ಕಿ ಅಂತೆ. ಸೊ ಹಿಂಗೆ ಬಾಯಲ್ಲಿ ಹಾಕ್ಕೊಂಡ್ರೆ ಕರ್ಗೋಗ್ತಾ ಇತ್ತು, ಅದಕ್ಕೆ ಎಲ್ಲದೂ ಸ್ವಲ್ಪ ಸ್ವಲ್ಪ ತಗೊಂಡೆ. ಇನ್ನು ಧೀರುನ ಸ್ಕೂಲಿಂದ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಏನ ಧೀರು ಇವಾಗ ತಾನೇ ಸ್ಕೂಲಿಂದ ಬಂದ, ಇಲ್ಲಿ ಊಟ ಮಾಡಿಸ್ಬೇಕೀಗ. ಊಟ ಮಾಡ್ತೀಯಾ ಧೀರು? ಅದೆಲ್ಲ ಮುಟ್ಬಾರ್ದು, ಊಟ ಮಾಡ್ತೀಯಾ ಮಲ್ಕೋತೀಯ? ಹೇಳ್ಬೇಕು ಜಲ್ದಿ. ಇವನ್ ಕ್ಯಾಮ್ರಾ ಮುಂದೆ ಬಂದೆ ಅಂದ ಕೂಡಲೇ ದೊಡ್ಡ ಸಂಪನ್ನ. ಹಿಂಗೆ ಹಂಗೆ ಹಂಗೆ ಹಂಗೆ. ಏ ಕಳ್ಳ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್, ಎಲ್ಲಿ ನಿಮ್ಮ ಮತ್ತೆ ಕಾಣಿಸ್ತಾ ಇಲ್ಲ, ತುಂಬ ದಿನ ಆಯಿತು, ಎಲ್ಲಿ ಹೋಗ್ಬಿಟ್ರು, ಹುಷಾರಾಗಿದ್ದಾರಾ, ಹೆಲ್ದಿಯಾಗಿದ್ದಾರಾ ಅಂತ ಹೇಳಿ ಕೇಳ್ತಾ ಇದ್ರು. ಹೌದು, ನಮ್ಮ ಮತ್ತೆ ಹೆಲ್ದಿಯಾಗಿದ್ದಾರೆ, ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಸ್ವಲ್ಪ ಆರಾಮಾಗಿ ನಡೀತಾ ಇದ್ದಾರೆ ಅವಾಗಂಗಲ್ದೆ. ಅವರು ಊರಿಗೆ ಹೋಗಿದ್ದಾರೆ. ಯಾವಾಗ ಗೊತ್ತಾ, ನಮ್ಮ ಅಪ್ಪಗೆ ಸೀರಿಯಸ್ ಆಗಿತ್ತಲ್ವ, ಸೊ ಅವಾಗ ನಾವು ಊರಿಗೆ ಹೋಗಬೇಕಾಗಿತ್ತು. ನಮ್ಮ ಅತ್ತೆನ ಒಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ತುಂಬಾ ಹತ್ತಿರ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಹಾಗೆ ಅವರು ಊರಿಗೆ ಹೋದರು. ಹಾಗೆ ಅವರಿಗೆ 4 ಜನ ಮಕ್ಕಳಿದ್ದಾರೆ, ಎಲ್ಲರ ಹತ್ರನೂ ಇರ್ತಾರೆ ಅವರು. ಈಗ ಚೆನ್ನಾಗಿ ಆಗಿದ್ದಾರೆ, ಚೆನ್ನಾಗಿ ನಡೀತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತುಂಬ ಜನ ಕೇಳಿದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಲಾಸ್ಟ್ ಕ್ವೆಶ್ಚನ್ನು, ತುಂಬ ಜನರು ಕೇಳ್ತಾ ಇರೋದೇನಪ್ಪ ಅಂದರೆ, ನೀವು ಇತ್ತೀಚೆಗೆ ಲೈವೇ ಬರ್ತಾ ಇಲ್ಲ, ಸುಮಾರು ವರ್ಷಗಳೇ ಆಯಿತು, ಒಂದ್ಸಲ ಲೈವ್ ಬನ್ನಿ ಅಂತ ಕೇಳ್ತಾ ಇದ್ರು. ಹೌದು, ತುಂಬ ವರ್ಷಗಳೇ ಆಯಿತು, ಮೇ ಬಿ ಒಂದು 3 years ಆಯ್ತು ಅಂದ್ಕೊಳ್ತೀನಿ. 3 years ಆರ 4 years ರಾಜು? ನಾನು ನೋಡಿಲ್ಲ, ನಾನು ಆಗಿರ್ಬೋದು 2 years ಅಂತೂ ಆಗಿದೆ. ಸಿನಿಮಾ ಹುಟ್ಟಿದಾಗ ನಾನು ಲೈವ್ ಬಂದಿದ್ದೇನೋ. ಹೌದು, ಆಗಿ ಒಂದು 6 monthsಗೆ ನನಗೆ ಗೊತ್ತಿರೋ ಹಾಗೆ. ಸೊ ಖಂಡಿತ ಆದಷ್ಟು ಬೇಗ ಲೈವ್ ಬರೋಣ ಅಂತ. ಬಟ್ ನನಗೆ ಲೈವಲ್ಲಿ ಏನು ಬಂದು ಏನು ಮಾತಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಈಗ. ಅದಕ್ಕೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ, ಸೊ ಈ ಸಲ ನಾನು ಏನಾದರೂ ಲೈವ್ ಬಂದರೆ ಒಂದು ಸರ್ಪ್ರೈಸ್ ಪ್ಲೇಸಿಂದ ಲೈವ್ ಬರ್ತೀನಿ. ನಿಮ್ಮೆಲ್ಲರಿಗೂ ಆ ಪ್ಲೇಸ್ ನೋಡೋದೇ ಶಾಕ್ ಆಗಿಡ್ಬೇಕು. ಸೊ ಅದು ಯಾವಾಗ ಬರ್ತೀನೋ ನನಗೂ ಗೊತ್ತಿಲ್ಲ, ಹೇಳ್ತೀನಿ ನಿಮ್ಗೆ ಬರೋದಕ್ಕಿಂತ ಮುಂಚೆ ಇನ್ಫಾರ್ಮ್ ಮಾಡ್ತೀನಿ. ಆದಷ್ಟು ಬೇಗ ಲೈವಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದಿಷ್ಟು ಕ್ವಶನ್ಸ್, ಇನ್ನೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಇದೆ, ಬಟ್ ಜಾಸ್ತಿ ಯಾವುದ್ರ ಬಗ್ಗೆ ಕೇಳಿದ್ದಾರೋ ಅದ್ರ ಬಗ್ಗೆ ನಾನು ಇವತ್ತು ಕ್ಲಿಯರ್ ಮಾಡಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇನ್ನೂ ಏನಾದರೂ ಕೇಳೋ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಸೊ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.